ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಬಯ್ಯಾಪುರ್ ಆಯ್ಕೆ. ಕುಷ್ಟಗಿ ತಾಲೂಕಿನ ಪ್ರತಿಷ್ಠಿತ ಸಂಸ್ಥೆ ವೀರಶೈವ ವಿದ್ಯಾವರ್ಧಕ ಸಂಘದ ನೂತನ ಅಧ್ಯಕ್ಷರಾಗಿ ಮಾಜಿ ಸಚಿವ ಅಮ್ರೇಗೌಡ ಲಿಂಗನಗೌಡ ಪಾಟೀಲ್ ಬಯ್ಯಾಪುರ್ ಅವರು ಆಯ್ಕೆಯಾಗಿದ್ದಾರೆ. ಪಟ್ಟಣದ ಕೊಪ್ಪಳ ರಸ್ತೆ ಶ್ರೀ ರೇಣುಕಾಚಾರ್ಯ ಕಲ್ಯಾಣ ಮಂಟಪದ ಪಕ್ಕದ ಸರ್ಕಾರಿ ಅನುದಾನಿತ ಶ್ರೀ ಬುತ್ತಿಬಸವೇಶ್ವರ ಪ್ರೌಢಶಾಲೆಯಲ್ಲಿ ಸೋಮವಾರ ನೂತನ ಆಡಳಿತ ಮಂಡಳಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮತ್ತು ಪದಗ್ರಹಣ ಸರಳ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷರಾಗಿ ಸ್ಥಳೀಯ ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಎಲ್ ಬಯ್ಯಾಪುರ್ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಸ್ಥಳೀಯ ಮನೋಜ್ ಸಿದ್ದಣ್ಣ ಪಟ್ಟಣ ಶೆಟ್ಟರ್, ಪ್ರಧಾನ ಕಾರ್ಯದರ್ಶಿಯಾಗಿ ಗುಮ್ಗೇರಿಯ ಶಿಖರಗೌಡ ವಿರೂಪಾಕ್ಷಗೌಡ ಮಾಲಿಪಾಟೀಲ್, ಸ್ಥಳೀಯ ನಿರ್ದೇಶಕರಾಗಿ ಮಹಂತಯ್ಯ ಸಿದ್ದಯ್ಯ ಹಿರೇಮಠ, ಮಾದಾಪುರಿನ ಬಸನಗೌಡ ಮಾಲಿಪಾಟೀಲ್, ಸ್ಥಳೀಯ ಲಿಂಗಪ್ಪ ಮಂಗಳೂರ್, ಜಾಲಿಹಾಳ್ನ ಶಂಕರಗೌಡ ಪಾಟೀಲ್, ಜಾಗೀರ್ಗುಡ್ದೂರಿನ ಬಸಟಪ್ಪ ಅಂಗಡಿ, ನಿಲೋಗಲ್ನ ಮಹಾಂತೇಶ್ ಚಂಬಣ್ಣ ಶೆಟ್ಟರ್, ಹನುಮಸಾಗರದ ಪ್ರಶಾಂತ್ ಗಡಾದ್, ತಾವರಗೇರಾದ ಗುರುಮೂರ್ತಯ್ಯ ಹಿರೇಮಠ, ಸ್ಥಳೀಯ ಗೋಳಪ್ಪ ಶಿವಶೆಟ್ಟರ್, ಕಡೂರಿನ ಶಿವಶಂಕರಗೌಡ ನಿಂಗನಗೌಡ ಪಾಟೀಲ್, ಹನುಮನಾಳದ ರಾಜಶೇಖರ್ ವಡಿಗೇರಿ ಇವರುಗಳನ್ನು ನೂತನ ಆಡಳಿತ ಮಂಡಳಿ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈ ಕುರಿತು ಮಾಜಿ ಸಚಿವ ಅಮ್ರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು, ವೀರಶೈವರು ಸೇರಿದಂತೆ ಸರ್ವ ಜನಾಂಗದವರಿಗೂ ಶಿಕ್ಷಣ ನೀಡಿದ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಎಲ್ಲಾ ಸಮುದಾಯಕ್ಕೆ ಶಿಕ್ಷಣ ನೀಡುವ ಮೂಲಕ ಸಂಘವನ್ನು ಉತ್ತುಂಗ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡುತ್ತೇನೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಈ ಸಂದರ್ಭದಲ್ಲಿ ಸಿದ್ದಣ್ಣ ಪಟ್ಟಣ ಶೆಟ್ಟರ್, ಮಹಂತಯ್ಯ ಹಿರೇಮಠ ಸೇರಿದಂತೆ ನೂತನ ಪದಾಧಿಕಾರಿಗಳು ಹಾಜರಿದ್ದರು.